ಉಗ್ರರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಪ್ರಧಾನಿ ಮೋದಿ. ಅಮಾಯಕ ಜನರನ್ನ ನೀವು ಕೊಂದಿದ್ದೀರಿ, ತಕ್ಕ ಪಾಠ ಕಲಿಸ್ತೀವಿ. हमला करने का दुस्साहस किया है। मैं बहुत स्पष्ट शब्दों में कहना चाहता हूं, जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी। सजा मिलकर के रहेगी। अब आतंकियों की 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. बची खुची जमीन को भी मिट्टी में मिलाने का समय आ गया है। एक सौ चालीस करोड़ भारतीयों की इच्छा शक्ति अब आतंकी आकाओं की कमर तोड़ कर रहेगी। फ्रेंड्स, टुडे from the soil of Bihar, I say to the whole world, India will identify 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. Track and punish every terrorist and their backers. We will pursue them to the ends of the earth. India's spirit will never be broken by terrorism. Terrorism will not go unpunished. Every effort will be made to ensure that justice is done. The entire nation is firm in this resolve. Everyone who believes in humanity is with us. I thank the people of various countries and their leaders who have stood with us. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. In these times, साथियों, शांति और सुरक्षा ये तेज विकास की सबसे जरूरी शर्त है। विकसित भारत के लिए विकसित बिहार जरूरी है। बिहार में विकास हो और विकास का लाभ यहां हर वर्ग, हर क्षेत्र तक पहुंचे, ये हम सभी का प्रयास है। पंचायती राज दिवस पर इस कार्यक्रम से जुड़ने के लिए मैं एक बार फिर आप सभी का आभार व्यक्त करता हूं। बहुत बहुत धन्यवाद। मेरे साथ बोले, भारत माता की, भारत माता की, भारत माता की। ಸಾಮಾನ್ಯವಾಗಿ ಪ್ರಧಾನಿ ಮೋದಿ ಈ ರೀತಿ ಬಹಿರಂಗ ಭಾಷಣದಲ್ಲಿ, ಅದರಲ್ಲೂ ಬಿಹಾರದಲ್ಲಿ ನಿಂತ್ಕೊಂಡು ಇಂಗ್ಲೀಷಲ್ಲಿ ಮಾತಾಡಲ್ಲ. ಇವತ್ತು ಮೋದಿ ಇಂಗ್ಲೀಷಲ್ಲಿ ಮಾತಾಡಿದ್ರು. ಪ್ರತಿ ಸಂಗತಿಗಳನ್ನು ಹೇಳಿದ್ರು. ಯಾಕೆ ಗೊತ್ತಾ?
ಬರೀ ದೇಶಕ್ಕೆ ಮಾತ್ರ ಅಲ್ಲ, ಇದು ಬೇರೆ ಬೇರೆ ದೇಶಗಳಿಗೂ ಕೂಡ ಈ ಸಂದೇಶ ರವಾನೆ ಆಗಬೇಕು ಅನ್ನುವಂಥ ಕಾರಣದಿಂದ, ಜಗತ್ತಿಗೆ ಈ ಸಂದೇಶ ರವಾನೆ ಆಗಬೇಕು ಅನ್ನುವಂಥ ಕಾರಣದಿಂದ. ಅಂದರೆ ಇವರ ಮನಸ್ಸಲ್ಲಿ ಏನೋ ಇದೆ, ಏನೋ ಇದೆ ಮನಸ್ಸಲ್ಲಿ. ಅವರು ನೇರವಾಗಿ ಸಂದೇಶ ರವಾನಿಸಿದರು, ಹುಷಾರಾಗಿರಿ, ನಿಮಗೆ ತಕ್ಕ ಪಾಠ ಕಲಿಸ್ತೀವಿ, ನಮ್ಮ ನೆಲಕ್ಕೆ ಬಂದು ಕೈ ಎತ್ತಿರುವಂಥ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ, ಯಾವುದೇ ಕಾರಣಕ್ಕೂ. ನೀವೇನು ನಿರೀಕ್ಷೆ ಮಾಡ್ತಿರಲ್ಲ, ಆ ನಿರೀಕ್ಷೆಗಿಂತ ಜಾಸ್ತಿ ಉತ್ತರ ಸಿಗುತ್ತೆ ನಿಮಗೆ. ಇದು ಮೋದಿ ನೇರವಾಗಿ ರವಾನಿಸಿರುವಂಥ ಸಂದೇಶ. 142 ಕೋಟಿ ಭಾರತೀಯರ ಆತ್ಮಶಕ್ತಿ ಎನ್ನುವಂಥದ್ದು ಏನು ಅಂತ ನಾವು ತೋರಿಸ್ತೀವಿ. ಯಾವ ರೀತಿ ಕ್ರಮ ಕೈಗೊಳ್ತೀವಿ ಅನ್ನೋದನ್ನು ನೋಡ್ತಾ ಇರಿ. ಅದನ್ನು ನಾನು ಹೇಳಲ್ಲ, ಮಾಡಿ ತೋರಿಸ್ತೀವಿ ಅನ್ನುವಂಥ ಮಾತನ್ನು ಮೋದಿ ಹೇಳಿದ್ದಾರೆ. ನೀವೇನು ಅಂದ್ಕೊಂಡಿದ್ದೀರಿ, ನೀವು ನಿರೀಕ್ಷೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಉತ್ತರವನ್ನು ಕೊಡ್ತೀವಿ. ಎಲ್ಲೇ ಇದ್ದರೂ ಕೂಡ ಶಿಕ್ಷೆ ಕೊಡ್ತೀವಿ. ಇದು ಮೋದಿಯವರ ಮಾತು. ಅಂದರೆ ತುಂಬ ಸ್ಪಷ್ಟ. ಇದು ಯಾವುದೋ ಒಂದು ದೊಡ್ಡ ಹೆಜ್ಜೆಯನ್ನು ಇಡಲಿಕ್ಕೆ ಭಾರತ ಸಜ್ಜಾಗ್ತಾ ಇದೆ. ಹುಡುಕಿ ಹುಡುಕಿ ಹೊಡಿತೀವಿ, ಹುಡುಕಿ ಹುಡುಕಿ ಹೊಡಿತೀವಿ. ಇದು ಮೋದಿಯವರ ಸಂದೇಶ. ಭಾರತದ ಆತ್ಮದ ಮೇಲೆ ದಾಳಿ ಮಾಡಿದ್ದೀರಿ ನೀವು, ನಿಮ್ಮನ್ನು ಒಬ್ಬೊಬ್ಬರನ್ನೇ ಹುಡುಕಿ ಹುಡುಕಿ ಹೊಡಿತೀವಿ. ಬಿಹಾರದ ನೆಲದಿಂದ ನಾನು ಈ ಸಂದೇಶ ರವಾನಿಸ್ತಾ ಇದ್ದೀನಿ. ನೀವು ನಮ್ಮನ್ನು ಹೆದರ್ಸೋಕ್ಕಾಗಲ್ಲ. ಜನ್ಮದಲ್ಲಿ ಭಾರತವನ್ನು ಹೆದರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರಧಾನಿ ಮೋದಿ ರವಾನಿಸಿರುವಂಥ ಸಂದೇಶ. ಕನ್ನಡಿಗರು ಸೇರಿದಂತೆ ನೀವು ಬಹಳ ಜನರನ್ನು ಹತ್ಯೆ ಮಾಡಿದ್ದೀರಿ. ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತೀವಿ, ಹುಡುಕಿ ಹುಡುಕಿ ಹೊಡಿತೀವಿ. ಇದು ಮೋದಿಯವರ ಮಾತು. एयरपोर्ट जैसे इंफ्रास्ट्रक्चर से भी बहुत तेज गति से जुड़ रहा है. पटना में मेट्रो का काम चल रहा है. देश के 2 दर्जन से अधिक शहर मेट्रो सुविधा से जुड़े हैं. आज पटना से जयनगर के बीच नमो भारत रैपिड रेल की ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ಮೋದಿ ಸಂತಾಪ ವ್ಯಕ್ತಪಡಿಸಿದರು. ಭಾಷಣ ಆರಂಭಕ್ಕೂ ಮೊದಲು 2 ನಿಮಿಷ ಮೌನಾಚರಣೆಯನ್ನು ಮಾಡಿದರು, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿದರು. ಉಗ್ರರ ದಾಳಿಯಲ್ಲಿ ಮಡಿದವರಿಗೆ ಇದೋ ನಮ್ಮ ಶ್ರದ್ಧಾಂಜಲಿ ಅನ್ನುವಂಥ ಮಾತನಾಡಿದರು. ಮೌನ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮದ ಆರಂಭಕ್ಕೂ ಮೊದಲು 2 ನಿಮಿಷ ಮೌನ ಪ್ರಾರ್ಥನೆ. प्रारंभ करने से पहले मैं आप सबसे एक प्रार्थना करना चाहता हूं. आप जहां हैं वहीं अपने स्थान पर बैठे रह करके ही, खड़े होने की जरूरत नहीं है, बैठकर ही 22 तारीख को जिन परिवारजनों को हमने खोया है, उनको श्रद्धांजलि देने के लिए कुछ पल हम अपने स्थान पर बैठ करके ही मौन रख करके अपने अपने आराध्य देव का स्मरण करते हुए उन सबको श्रद्धांजलि देंगे. उसके बाद मैं आज अपनी बात प्रारंभ करूंगा. मंच पर उपस्थित अन्य सभी वरिष्ठ महानुभाव और बिहार के मेरे प्यारे भाई और बहनों, आज पंचायती राज दिवस के मौके पर पूरा देश मिथिला से जुड़ा है, बिहार से जुड़ा है. आज यहां देश के, बिहार के ಎಸ್ ಪ್ರಧಾನಿ ನರೇಂದ್ರ ಮೋದಿ ಬಿಹಾರದಲ್ಲಿ ಮಾತನಾಡ್ತಾ ಇದ್ದಾರೆ. ವಿವಿಧ ಯೋಜನೆಗಳಿಗೆ ಚಾಲನೆ ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಮಾತನಾಡ್ತಾ ಇರುವಂತದ್ದು. ಒಂದು ಕಡೆ ಕಾಶ್ಮೀರದಲ್ಲಿ ನರಮೇಧಾಗಿದೆ. ಇಬ್ಬರು ಕನ್ನಡಿಗರು ಸೇರಿದಂತೆ 26 ಮಂದಿಯನ್ನು ಕಳ್ಕೊಂಡಿದ್ದೀವಿ. ಈಗಾಗಲೇ ಕೇಂದ್ರ ಸರ್ಕಾರ ಕಠಿಣವಾದಂತಹ ಕ್ರಮಕ್ಕೆ ಮುಂದಾಗ್ತಾ ಇದೆ.
ಉಗ್ರರಿಗೆ ಖಡಕ್ ಸಂದೇಶವನ್ನೇನಾದರೂ ಪ್ರಧಾನಿ ರವಾನಿಸ್ತಾರ? रोजगार के ಬಿಹಾರದಿಂದ ಪ್ರಧಾನಿ ಮೋದಿ ಭಾಷಣದ ನೇರ ದೃಶ್ಯ. आज राष्ट्र कवि रामधारी सिंह दिनकर जी की पुण्यतिथि भी है. मैं उन्हें विनम्र श्रद्धांजलि अर्पित करता हूं. साथियों, बिहार वो धरती है जहां से पूज्य बापू ने सत्याग्रह के मंत्र का विस्तार किया था. पूज्य बापू का दृढ़ विश्वास था कि जब तक भारत के गांव मजबूत नहीं होंगे तब तक भारत का तेज विकास नहीं हो पाएगा. देश में पंचायती राज की परिकल्पना के पीछे यही भावना है. बीते दशक में पंचायतों को सशक्त करने के लिए एक के बाद एक कदम उठाए गए. टेक्नोलॉजी के माध्यम से भी पंचायतों को मजबूत किया गया. बीते दशक में 2 लाख से ज्यादा ग्राम पंचायतों को इंटरनेट से जोड़ा गया है. 5.5 लाख से ज्यादा कॉमन सर्विस सेंटर्स गांवों में बने. पंचायतों के डिजिटल होने से एक और फायदा हुआ. ಎಸ್, ಬಿಹಾರದಲ್ಲಿ ಮಾತನಾಡ್ತಾ ಇದ್ದಾರೆ ಪ್ರಧಾನಿ. ಪಂಚಾಯತ್ ರಾಜ್ ದಿನಾಚರಣೆಯಲ್ಲಿ ಪಿಎಂ ಭಾಗಿಯಾಗಿರುವಂಥದ್ದು. ಪ್ರಧಾನಿ ಭಾಗಿಯಾಗಿ ವಿವಿಧ ಯೋಜನೆಗಳನ್ನ ಅಲ್ಲಿ ವಿವರಿಸ್ತಾ ಇದ್ದಾರೆ. आसानी से प्राप्त कर सकते हैं. आजादी के अनेक दशकों बाद जहां देश को संसद की नई इमारत ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೇನು 26 ಭಾರತೀಯರು ಮೃತಪಟ್ಟರು. ಮೃತಪಟ್ಟವರಿಗೆ ಸಂತಾಪವನ್ನ ಸೂಚಿಸಿದ್ರು ಪ್ರಧಾನಿ. पंचायत भवन भी बनाए गए.